ದಿಗ್ಗಜರಿರುವಾಗ ನನ್ನ ತಂದು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಸತೀಶ್ ಹೆಗ್ಡೆ ಅವರು ನಮ್ಮ ಸಹೋದ್ಯೋಗಿಗಳು. ಹೀಗೆ ಕಾದಂಬರಿ ಬಿಡುಗಡೆ ಮಾಡ್ತಾ ಇದ್ದೀನಿ, ಕಾರ್ಯಕ್ರಮ ಮಾಡ್ತೀನಿ ಅಂದಾಗ ಖಂಡಿತ ಬರ್ತೀನಿ ಅಂತಂದೆ. ಆಮೇಲೆ ನೋಡಿದರೆ ಇನ್ವಿಟೇಷನಲ್ಲಿ ನನ್ನೇ ಅಧ್ಯಕ್ಷ ಅಂತ ಹಾಕ್ಬಿಟ್ಟಿದ್ದಾರೆ. ಇದು ಸಹ ನಮ್ಮ ಕರ್ಮ ಫಲನೇ ಇರಬೇಕು ಅನ್ಸುತ್ತೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಈ ಕಾದಂಬರಿಗಳು ಓದು ನಾವು ಸಣ್ಣ ಹಾಕಿರುವಾಗ ಚಂದಮಾಮ ಓದ್ತಾ ಇದ್ದು, ನಂತರ ಹೈಸ್ಕೂಲಿಗೆ ಬಂದಾಗ ಮಯೂರ, ಸುಧಾ, ಇದರಲ್ಲಿ ಏನು ಧಾರಾವಾಹಿಗಳು ಬರ್ತಾ ಇತ್ತು ಅದನ್ನು ಓದ್ತಾ ಇದ್ದು. ನಂತರ PU ಆಮೇಲೆ ಡಿಗ್ರಿ ಬಂದಾಗ ಓದೋದು ಸ್ವಲ್ಪ ಕಡಿಮೆ ಆಯಿತು. ನಂತರ ಕೆಲಸಕ್ಕೆ ಸೇರಿದ ಮೇಲೆ ಸಮಯ ಸಿಕ್ಕಾಗ ಕಾದಂಬರಿಗಳನ್ನ ಓದ್ತಾ ಇದ್ದೆ. ಅವಾಗಿಂದನೂ ನನ್ನ ಮನಸ್ಸಲ್ಲಿ ಕಾದಂಬರಿ ಬರೆಯೋರು ಹೇಗಿರ್ತಾರೆ ಅನ್ನೋದು ಒಂದು ಚಿತ್ರ ಇತ್ತು. ಗಡ್ಡ ಬಿಟ್ಟಿರ್ತಾರೆ, ಅಥವಾ ಮೇಲಿನ ಮೇಲೆ ಸಿಗರೇಟ್ ಸೇರ್ತಾ ಇರ್ತಾರೆ, ಟೀ ಕುಡ್ಕೊಳ್ತಾ ಬರೀತಾರೆ, ಇಂಥವೆಲ್ಲ ಇತ್ತು. ನನ್ನಲ್ಲಿ ಒಂದು ಕಲ್ಪನೆ ಇತ್ತು. ಆದರೆ ಸತೀಶ್ ಹೆಗ್ಡೆ ಅವರು ನಾನು ಕಾದಂಬರಿ ಬರ್ತೀನಿ ಅಂದಾಗ ನನಗೆ ಆಶ್ಚರ್ಯ, ಯಾಕೆ ಸಾಧ್ಯ ಇದು ಅಂತ. ಯಾಕೆಂದರೆ ಸತೀಶ್ ಹೆಗ್ಡೆ ಅವ್ರದ್ದು ನಮ್ಮದು ಒಡನಾಟ 89ರಿಂದ, ನಾನು 87ಕ್ಕೆ ಡಿಗ್ರಿ ಸೇರಿದೆ. ಸತೀಶ್ ಹೆಗ್ಡೆ 89ಕ್ಕೆ ಹಾರ್ಟಿಕಲ್ಚರ್ ಡಿಗ್ರಿಗೆ JKVKನಲ್ಲಿ ಸೇರಿದೆ. ಅವಾಗಿಂದನೂ ಇವರ ಏನು 89ರ ಬ್ಯಾಚ್ ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಬ್ಯಾಚ್. ಎಲ್ಲ ಏನು ಕಾರ್ಯಕ್ರಮಗಳಲ್ಲಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಸತೀಶ್ ಹೆಗ್ಡೆ ಅವರಂತೂ ಉತ್ತರ ಕನ್ನಡದವರು, ನಮ್ಮ ಹೆಗ್ಡೆ ಅವರು ಅಂದಾಗ ನಮಗೆ ಅವಾಗಿಂದನೇ ಸ್ವಲ್ಪ ಆತ್ಮೀಯತೆ ಜಾಸ್ತಿ. ಯಕ್ಷಗಾನ ಮಾಡೋರು, ಯಕ್ಷಗಾನ ಪದ ಹೇಳ್ತಾ ಇದ್ರು, ಹೀಗೆ ಮಾಡ್ತಾ ಇದ್ದು. ನಂತರ ಡಿಗ್ರಿ ಮುಗಿದು MSc ಮಾಡಿದ್ರು, ನಾವು MSc ಮಾಡಿದ್ವು. ಆಮೇಲೆ ಒಟ್ಟಿಗೆ ಕೆಲಸಕ್ಕೆ ಸೇರಿದ್ರು. ನಾನು ಬೆಳಗಾಮಲ್ಲಿದ್ದೆ, ಇವರು ಧಾರವಾಡದಲ್ಲಿದ್ದರು. ಆದರೂ ಇವರ ಸಾಹಿತ್ಯದ ಬಗ್ಗೆ, ಸಾಹಿತ್ಯ ಇಷ್ಟೊಂದು ಚೆನ್ನಾಗಿ ರಚನೆ ಮಾಡ್ತಾರೆ ಅನ್ನೋ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ. ಆಮೇಲೆ ನಾನು ಬೇರೆ ಕಡೆ ಹೋದೆ, ಅವರು ಬೇರೆ ಸಿರ್ಸಿ ಬಂದು ಕೂತ್ಕೊಂಡ್ರು. ಆನಂತರ ಒಂದೊಂದು ಕವನ ಬರಿತಾ ಇದ್ರು, ಕವನಗಳನ್ನು ಓದ್ತಾ ಇದ್ದೆ, ಚೆನ್ನಾಗಿರ್ತಾ ಇತ್ತು. ಆದರೂ ನನಗೆಲ್ಲೋ ಬೇರೆ ಓದಿದ್ದನ್ನು ಬರಿತಾ ಇದ್ದಾರೇನೋ ಹಂಗೆ ಅನಿಸ್ತಾ ಇತ್ತು. ನಂತರ ನಾನು ಮೈಸೂರಲ್ಲಿದ್ದಾಗ ಇವರದ್ದು ಈ ಇತಿಹಾಸದ ಬಗ್ಗೆ ಒಂದೊಂದು ಲೇಖನ ಬರಿತಾ ಇದ್ದೆ. ಅದನ್ನು ನೋಡಿದಾಗಂತೂ ನನಗೆ ನಿಜವಾದ ಆಶ್ಚರ್ಯ, ಯಾಕೆ ಸಾಧ್ಯ ಇದೆ, ಇವರ ಓದಿರೋದು ಹಾರ್ಟಿಕಲ್ಚರು, ಬಟ್ ಸಾಹಿತ್ಯ ಬಗ್ಗೆ ಇಷ್ಟೊಂದು ಆಳವಾದ ಜ್ಞಾನ ಎಲ್ಲಿಂದ ಬಂತು ಅಂದ್ಕೊಂಡು ಅದು ಓದ್ತಾ ಇದ್ದೆ. ಸುಮ್ಮನೆ ಓದಿಸ್ಕೊಂಡು ಹೋಗುತ್ತೆ, ಅವ್ರ ಬರಹಗಳು ಓದಿಸ್ಕೊಂಡು ಹೋಗ್ತವೆ. ನಂತರ ನಾನು ಎಲ್ಲಿ ಬಂದೆ, DDಯಾಗಿ ಬಂದೆ. ಅವರು ಸಿನಿಮಾ ಡೈರೆಕ್ಟರ್ ಇದ್ದರು. ಈಗಾಗಲೇ ಹೇಳಿದರು, ಕಟ್ಕೊಪ್ಪ ಅವ್ರು ಹೇಳಿದರು, ಸಿರ್ಸಿ ಒಂದು ಆಫೀಸ್ ಮಾಡ್ತಾ ಇದ್ರು. ಸಿರ್ಸಿ ನಮ್ಮ ಜಿಲ್ಲೆನಲ್ಲೇ ಅತಿ ಹೆಚ್ಚು ಕೆಲಸದ ಒತ್ತಡ ಇರುವಂಥ ತಾಲೂಕು. ಸಿರ್ಸಿ ಮಾಡ್ತಾ ಇದ್ರು. ನಂತರ ಯಲ್ಲಾಪುರ ಖಾಲಿ ಆಯಿತು. ಹೆಗ್ಡೆಯವರೇ ಯಲ್ಲಾಪುರ ಮಾಡ್ತೀರಾ ಅಂದೆ. ಆಯಿತು ಕೊಡಿ ಅಂತಂದು ಯಲ್ಲಾಪುರನೂ ಚಾರ್ಜ್ ತಗೊಂಡ್ರು. ಆಮೇಲೆ ಇಲ್ಲಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳದ್ದು ಪೋಸ್ಟ್ ಖಾಲಿ ಆಯಿತು. CO ಅವ್ರು ಕೇಳಿದರು, ನಿಮ್ಮ ಸತೀಶ್ ಹೆಗ್ಡೆಗೆ ಕೊಡ್ಬೋದಾ ಅಂತ. ಕೊಡಿ ಸರ್, ಮಾಡ್ತಾರೆ ಅಂತಂದೆ. ಅವರು ಆಲ್ರೆಡಿ ಒಪ್ಕೊಂಡಿದ್ರು, ಅದನ್ನೂ ತಗೊಂಡ್ರು. ಮೂರು ಜವಾಬ್ದಾರಿ ಸರ್ಕಾರಿ ನೌಕರಿನಲ್ಲಿ ವಹಿಸೋದು ತುಂಬ ಕಷ್ಟ. ಅದು ಯಾವುದು ಕುಂದು ಕೊರತೆ ಆಗದೇ ಇದ್ದ ಹಾಗೆ ಸಿರ್ಸಿ ಅಂತ ತಾಲೂಕಿನಲ್ಲಿ ಮಾಡೋದು ತುಂಬ ಕಷ್ಟ. ಹಾಗಿದ್ದಾಗ್ಲೂ ಒಂದ್ಸರಿ ಹೇಳಿದರು, ಡಾಕ್ಟ್ರೇ ಒಂದು ಕಾದಂಬರಿ ಬರಿತಾ ಇದ್ದೀನಿ ಅಂತ. ನಾನು ಸುಮ್ಮನೆ ಎಲ್ಲೋ ತಮಾಷೆ ಮಾಡ್ತಾ ಇದ್ದಾರೆ ಅಂದ್ಕೊಂಡು, ಹೌದಾ ಅಂತ. ನಾನು ಬೇರೆ ಕೆಲಸ ಸಿಕ್ಕಿದಾಗ ಎಲ್ಲಿ ಬಂತು ನಿಮ್ಮ ಕಾದಂಬರಿ ಅಂತ ಕೇಳಿದಾಗ, ಇಲ್ಲ ಕಾದಂಬರಿ ಕಂಪ್ಲೀಟ್ ಆಗಿದೆ, ಮುನ್ನುಡಿ ಬರೆಯೋಕ್ಕೆ ಕೊಟ್ಟಿದ್ದೀನಿ ಅಂತ. ಅದೇನೋ ಅಂದ್ಕೊಂಡೆ. ಮತ್ತೊಂದು ಸರಿ ಕೇಳಿದಾಗಲೂ ಇಲ್ಲ ಬಂದಿಲ್ಲ, ಇನ್ನೂ ಬರಬೇಕು, ಮುನ್ನುಡಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಂತರ ಯಾರಿಗೆ ಕೊಟ್ಟಿದ್ದೀನಿ, ಸುಚೇಂದ್ರ ಪ್ರಸಾದ್ ಅವರು ಬರೀತಾ ಇದ್ದಾರೆ ಅಂತ. ಸುಚೇಂದ್ರ ಪ್ರಸಾದ್ ಅವರು ಬರೀಬೇಕಾದ್ರೆ ನೀವೆಲ್ಲ ಕಳ್ಸೋಕ್ಕಾಗಲ್ಲ, ಆ ಮಟ್ಟಕ್ಕಿರ್ಬೇಕು. ಯಾಕೆಂದರೆ ಅವ್ರದ್ದು ಈಗಾಗಲೇ ನೀವು ನೋಡಿದ್ದೀರಿ, ಅವರ ವಾಗ್ಝರಿ ಯಾವ ಥರ ಇದೆ, ಅವರ ಕನ್ನಡದ ಆಳ ಯಾವ ಥರ ಇದೆ ಅಂತ. ಅವಾಗ ಅನಿಸ್ತು ಏನೋ ಬರೆದಿದ್ದಾರೆ ಸತೀಶ್ ಹೆಗ್ಡೆ ಅವರು ಅಂತ. ಈಗ ನಮ್ಮ ಮುಂದೆ ಇದೆ ಕರ್ಮಫಲ. ನಾನು ಇದನ್ನು
ಓದ್ತಾ ಹೋದೆ. ಮೊದಲು ನಾನು ಯೂಶ್ವಲಿ ಕಾದಂಬರಿ ಓದೋದು ವೇಗವಾಗಿ ಓದ್ಕೊಂಡು ಹೋಗ್ಬಿಡ್ತೀನಿ, ಏನೇನಿದೆ ನೋಡ್ಕೊಂಡು. ಅದೇ ಥರ ಇದನ್ನು ಓದಿ ಮುಗಿಸೋಣ ಅಂತ ಹೋದೆ. ಒಂದು 4-5 ಪೇಜ್ ಆದಮೇಲೆ ಇದು ಈ ಥರ ಓದಿದ್ರೆ ಇದನ್ನು ಆಸ್ವಾದನೆ ಮಾಡೋಕ್ಕಾಗಲ್ಲ ಅಂಥೇಳಿ ನಿಧಾನವಾಗಿ ಓದ್ಕೊತ ಹೋಗ್ತಾ ಇದ್ದೀನಿ. ಇನ್ನೂ ಮುಗ್ದಿಲ್ಲ ಓದು. ಆದರೂ ಆ ಕಾದಂಬರಿನಲ್ಲಿ ಹೋಗ್ತಾ ಹೋಗ್ತಾ ಹೋದಂಗೆ ಅವರ ಈ ಪರಿಸರದ ಆಳ, ಜ್ಞಾನ ಎಷ್ಟು ಆಳವಾಗಿದೆ ಅನ್ನೋದು ನಮ್ಗೆ ಅರ್ಥಕ್ಕೆ ಬರುತ್ತೆ. ಹೇಳಿದ್ರು ಅದರಲ್ಲಿ ಭಾಷೆ, ಹವಿಗನ್ನಡ ಇದೆ, ದೇವರ ಕನ್ನಡ ಇದೆ, ಬೇರೆ ಬೇರೆ ಕನ್ನಡ ಬಳಕೆ ಮಾಡಿದ್ದಾರೆ. ಆಮೇಲೆ ಆ ಹೇಗಿದೆ, ಇಲ್ಲಿಂದ ಅಲ್ಲಿ ಹೋಗುವತ್ತಿ ಹೇಗಿರ್ತದೆ, ರಸ್ತೆ ಪ್ರಯಾಣ ಹೇಗಿರ್ತದೆ ಅಂತೇಳಿ, ಏನು ಮಂಜಪ್ಪ ಹೆಗಡೆ ಅವರು ಇಡುಗುಂಜಿಗೆ ಹೋಗ್ತಾ ಇರ್ತಾರೆ ಲಾಂಜಲ್ಲಿ, ಆವಾಗ ಅದ್ರ ವರ್ಣನೆ ಓದೋಕ್ಕೆ ಎಷ್ಟು ಮನೋಜ್ಞವಾಗಿದೆ. ಅದೇ ರೀತಿ ಇದರಲ್ಲೂ ಸಹ ಕಥೆ ನೋಡಿದರೆ ಸರಳವಾಗಿದೆ. ಒಂದು ಕೆಟ್ಟತನದವ್ರದ್ದು, ಒಂದು ಒಳ್ಳೆತನದವ್ರದ್ದು. ಒಳ್ಳೆತನ ಮಾಡಿದವ್ರಿಗೆ ಒಳ್ಳೆಯದೇ ಆಗತ್ತೆ, ಕೆಟ್ಟತನ ಮಾಡಿದವ್ರಿಗೆ ಕೆಟ್ಟದಾಗುತ್ತೆ. ಕರ್ಮಫಲ ಯಾರನ್ನೂ ಬಿಡೋದಿಲ್ಲ, ಇಷ್ಟೇ ಅದು. ಬಟ್ ಅದನ್ನು ಅವರು ಯಾವ ರೀತಿ ತಗೊಂಡು ಹೋಗ್ತಾರೆ, ಯಾವ ರೀತಿ ನಮ್ಗೆ ಹೇಳ್ತಾ ಹೋಗ್ತಾರೆ ಅಂದರೆ ಅದನ್ನು ಅದೇ ಓದಿಸ್ಕೊತ ಹೋಗುತ್ತೆ. ನೀವು ಅದನ್ನ ಬಿಟ್ಟು ಏನು ನಿದ್ದೆ ಮಾಡೋಕ್ಕೆ ಬಿಡಬೇಕಷ್ಟೇ ಬಿಟ್ಟರೆ ಮತ್ತೆ ಏನಾಯ್ತೇನೋ ನೋಡೋಣ, ಮುಂದೆ ಏನಿದೆ ನೋಡೋಣ ಅಂತ. ಹಾಗೆ ಅವರ ಈ ಶೈಲಿ ನನಗೆ ಗೊತ್ತಿರಲಿಲ್ಲ. ನಿಜವಾಗೂ ಈ ಕಾದಂಬರಿ ಓದೋವರೆಗೂ ಇಷ್ಟೊಂದು ಆಳ ಇದೆ ಅಂತ ನನಗೆ ಯಾವತ್ತೂ ಗೊತ್ತಿರಲಿಲ್ಲ. ಯಾಕೆಂದರೆ ಇಂಥ ವಿಚಾರಗಳು ಬರಿಬೇಕಾದ್ರೆ ಆಳವಾದ ಜ್ಞಾನ ಬೇಕು. ಅದರಲ್ಲಿ ಅಷ್ಟಮಂಗಳ ಪ್ರಶ್ನೆ ಬರ್ತದೆ. ಅಷ್ಟಮಂಗಳ ಪ್ರಶ್ನೆ ಅಂದರೆ ಏನು ಅಂತ ಹೇಳ್ತಾರೆ ನಮಗೆ. ಹೇಗೆ ಮಾಡ್ತಾರೆ, ಏನು ಉತ್ತರ ಕೊಡ್ತಾರೆ, ಅದಕ್ಕೇನು ಯಾವುದಕ್ಕೆ ಅದನ್ನ ಸಂಬಂಧ ಕಲಿಸ್ಬೋದು ಅಂತ ಹೇಳ್ಕೊತ ನಮ್ಗೆ ಅದು ಜ್ಞಾನ ಕೊಡ್ತಾ ಹೋಗ್ತಾರೆ. ಜೊತೆಗೆ ನಾವು ಯಾವುದೇ ಪುಸ್ತಕ ತೆಗೆದು ನೋಡಿದಾಗ ಜ್ಯೋತಿಷ್ಯ ಅಂದ ತಕ್ಷಣ ಇದನ್ನು ಮೂಢನಂಬಿಕೆ ಅಂಥ ಬರಹಗಳನ್ನೇ ನಾವು ಓದಿ ಅಭ್ಯಾಸ ಆಗಿದೆ. ಅಂಥದ್ರಲ್ಲಿ ಇವರು ಜ್ಯೋತಿಷ್ಯ ಅನ್ನೋದು ನಿಜ ಇದೆ, ಅಷ್ಟಮಂಗಳ ಪ್ರಶ್ನೆಯೂ ಕರೆಕ್ಟಾಗೇ ಕೊಡುತ್ತೆ, ಇದನ್ನೆಲ್ಲ ನಾವು ಹಿಂದಿನಿಂದ ಮಾಡ್ಕೊಂಡ್ಬಂದಿದ್ದು ನಂಬೋದು ಅನ್ನೋ ಥರ ನಮಗೊಂದು ಭಾವನೆ ಕೊಡ್ತಾರೆ. ಅದಕ್ಕೆ ಆ ಧೈರ್ಯ ಬೇಕು. ಜೊತೆಗೆ ಈಗಿನ ಪರಿಸ್ಥಿತಿನ ಆ ಪುರುಷೋತ್ತಮನ ಬಾಯಿನಲ್ಲೂ ಕೆಲವರು ಹೇಳಿಸ್ತಾರೆ. ಅದನ್ನು ಹೇಳಬೇಕಾದ್ರೂ ಒಂದು ಧೈರ್ಯ ಬೇಕಾಗತ್ತೆ. ಅಂಥ ಧೈರ್ಯವಾಗಿ ಕತೆ ಬರೆದಿದ್ದಾರೆ. ಇದು ಪ್ರಕಾಶನಕ್ಕೆ ಬರೋ ಮೊದಲೇ ಇನ್ನೂ 2 ಕಾದಂಬರಿಗಳನ್ನ ಬರೆದು ಮುಗಿಸಿದ್ದಾರೆ. ಅವು ಸಹ ಒಂದು ಔಟ್ಲೈನ್ ನಮ್ಗೆ ಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ನಮ್ಮಲ್ಲೇ ಒಬ್ಬರು ಉತ್ತಮವಾದಂಥ ಸಾಹಿತಿಗಳಿದ್ದಾರೆ ಅನ್ನೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಈಗಾಗಲೇ ವೇದಿಕೆಯಲ್ಲಿರುವಂಥ ಯಾಜಿ ಪ್ರಕಾಶ್ನವ್ರು ಹೇಳಿದಾಗೆ ಈ ಪುಸ್ತಕನ ದಯವಿಟ್ಟು ಎಲ್ಲರೂ ಖರೀದಿಸಿ ಓದಿ. ಅಂದರೆ ವಾಟ್ಸಪ್ಪಲ್ಲಿ ನೋಡೋದು ಅಥವಾ ಏನೋ ಒಂದು ಕೇಳೋದು ಅನ್ನೋದಕ್ಕಿಂತನೂ ಅದನ್ನು ಓದಿದಾಗ ಸಿಗುವಂಥ ಅನುಭವನೇ ಬೇರೆ ಇರ್ತದೆ. ಹಾಗಾಗಿ ಈ ಪುಸ್ತಕವನ್ನು ಎಲ್ಲರೂ ದಯವಿಟ್ಟು ಖರೀದಿಸಿ ನಿಮ್ಮವರಿಗೂ ಹೇಳಿ. ಆ ಥರ ಮಾಡೋದ್ರಿಂದ ಸಾಹಿತ್ಯನ ನಾವು ಇನ್ನೂ ಹೆಚ್ಚು ಬರೆಯೋದಕ್ಕೆ ಪ್ರೇರಣೆ ಕೊಟ್ಟಂಗಾಗತ್ತೆ ಅಂತ ಹೇಳ್ತಾ, ಸತೀಶ್ ಅವರಿಗೆ ಇನ್ನೂ ಯಶಸ್ಸು ಸಿಗಲಿ, ಈ ಹಾದಿನಲ್ಲಿ ಇನ್ನೂ ಎತ್ತರಕ್ಕೆ ಹೋಗಲಿ ಅಂತ ಆಶಿಸ್ತಾ, ಈ ಸಭೆಗೆ ನನ್ನನ್ನು ಕರೆದು ಅಧ್ಯಕ್ಷರನ್ನು ಮಾಡಿ ಈ ಒಂದು ಗೌರವ ಕೊಟ್ಟಿದ್ದಕ್ಕಾಗಿ ಅನಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.